ಕಾಂಗ್ರೆಸ್ನಲ್ಲಿ ಏಕಾಂಗಿಯಾದ್ರ ಲಕ್ಷ್ಮಣ ಸವದಿ. ಬಿಜೆಪಿಯಿಂದ ಕಾಂಗ್ರೆಸ್ಸಿಗೆ ಬಂದಿದ್ದ ಲಕ್ಷ್ಮಣ ಸವದಿ ಮಾಜಿ ಮುಖ್ಯಮಂತ್ರಿಯಾಗಿ ಮಾಜಿ ಸಹಕಾರ ಸಚಿವರಾಗಿದ್ದಂತಹ ಲಕ್ಷ್ಮಣ ಸವದಿ ಕಾಂಗ್ರೆಸ್ಸಿಗೆ ಬಂದು ಜಿಲ್ಲಾ ಮಟ್ಟದಲ್ಲೂ ಒಂಟಿಯಾದ್ರ. ಜೊತೆಗೆ ಕಾಂಗ್ರೆಸ್ ನಾಯಕರು ಬೆಂಬಲವನ್ನು ಕೊಡ್ತಾ ಇಲ್ವಾ? ಅದರಲ್ಲೂ ಕೂಡ ಬೆಳಗಾವಿ ರಾಜಕಾರಣದಲ್ಲಿ ಲಕ್ಷ್ಮಣ ಸವದಿ ನಿಜಕ್ಕೂ ಕೂಡ ಒಂಟಿಯಾದ್ರ. ಲಕ್ಷ್ಮಣ ಸವದಿಗೆ ಜಿಲ್ಲಾ ಮಟ್ಟದ ನಾಯಕರು ಯಾಕೆ ಸಹಕಾರವನ್ನ ಜೊತೆಗೆ ಬೆಂಬಲವನ್ನು ಕೊಡ್ತಾ ಇಲ್ಲ? ಲಕ್ಷ್ಮಣ ಸವದಿಯ ಬಗ್ಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ಆದಂತಹ ವಿಚಾರ. ಲಕ್ಷ್ಮಣ ಸವದಿ ಈ ಹಿಂದೆ ಬಿಜೆಪಿಯಲ್ಲಿದ್ದವರು, ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದವರು. ಕಾಂಗ್ರೆಸ್ನಲ್ಲಿ ಏಕಾಂಗಿಯಾದರೆ ಲಕ್ಷ್ಮಣ ಸವದಿ ಎನ್ನುವಂತಹ ಪ್ರಶ್ನೆಗಳು ಕಾಡ್ತಾ ಇದೆ. ಉಪಮುಖ್ಯಮಂತ್ರಿಯಾದ ಜಿಲ್ಲೆಯ ಏಕೈಕ ನಾಯಕ ಎಂಬ ಹೆಗ್ಗಳಿಕೆಯ ನಡುವೆಯೂ ಶಾಸಕ ಲಕ್ಷ್ಮಣ ಸವದಿ ಇದೀಗ ಬೆಳಗಾವಿ ಜಿಲ್ಲಾ ರಾಜಕೀಯದಲ್ಲಿ ಏಕಾಂಗಿಯಾದರೆ ಎಂಬ ಪ್ರಶ್ನೆಗಳು ಮೂಡ್ತಾ ಇದೆ. ಕಳೆದೊಂದು ತಿಂಗಳಿನಿಂದ ಬೆಳಗಾವಿ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಕೇಂದ್ರಿತವಾಗಿ ನಡೆಯುತ್ತಿರುವಂತಹ ಬೆಳವಣಿಗೆಗಳು ಅದನ್ನು ಪುಷ್ಟೀಕರಿಸುತ್ತಿದೆ. ಇನ್ನು ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರಿ ವಿಧಾನಸಭೆ ಚುನಾವಣೆಯಲ್ಲಿ ಗೆದ್ದು ಬಂದಾಗ ಸವದಿ ಅವರ ರಾಜಕೀಯ ಜೀವನಕ್ಕೆ ಹೊಸ ತಿರುವು ಸಿಗುವ ನಿರೀಕ್ಷೆಗಳು ವ್ಯಕ್ತವಾಗಿತ್ತು. ಆದರೆ ಚುನಾವಣೆ ನಂತರದ ಬೆಳವಣಿಗೆಗಳು ಆ ನಿರೀಕ್ಷೆಗಳನ್ನು ನಿಧಾನವಾಗಿ ಮುಸುಕುಗೊಳಿಸುತ್ತಿದ್ದು, ಜಿಲ್ಲಾ ಕಾಂಗ್ರೆಸ್ ರಾಜಕೀಯದಲ್ಲಿ ಸವದಿ ಅವರನ್ನ ಅಥಣಿ ವಲಯಕ್ಕೆ ಸೀಮಿತಗೊಳಿಸುವ ಪ್ರಯತ್ನ ನಡೆದಿರುವುದು ಸ್ಪಷ್ಟವಾಗಿದೆ. ಇನ್ನು ಅಂತರವನ್ನು ಕಾಯ್ದುಕೊಂಡ್ರ ಆ ಭಾಗದ ಬೆಂಬಲಿಗರು ಎನ್ನುವಂತಹ ಪ್ರಶ್ನೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಮಾಜಿ ಶಾಸಕರೊಬ್ಬರು, ಪಕ್ಷಾಂತರದ ಬಳಿಕ ವಿಧಾನಸಭಾ ಚುನಾವಣೆ ಮುಗಿದ ತಕ್ಷಣವೇ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಸತೀಶ್ ವರ್ಸಸ್ ಸವದಿ ಎಂಬ ಶಕ್ತಿ ಸಮೀಕರಣದ ಚರ್ಚೆ ಆರಂಭ ಆಯಿತು. ಬೆಳಗಾವಿಯ ಸಾಹುಕಾರ್ ಸತೀಶ್ ಜಾರಕಿಹೊಳಿ ವರ್ಸಸ್ ಲಕ್ಷ್ಮಣ ಸವದಿ ಅಥಣಿ ಸಾಹುಕಾರ್ ಅಂತ ಕರೆಸಿಕೊಳ್ತಾರೆ. ಇನ್ನು ಚುನಾವಣೋತ್ತರ ಅವಧಿಯಲ್ಲಿ ಕಾಂಗ್ರೆಸ್ ಒಳಗಿನ ಹಳೆಯ ಶಕ್ತಿ ಕೇಂದ್ರಗಳ ನಡುವೆ, ಪವರ್ ಸೆಂಟರ್ಗಳ ನಡುವೆ ಸವದಿ ಅವರಿಗೆ ಬೇಕಾದ ರಾಜಕೀಯ ಪ್ರಾತಿನಿಧ್ಯ ಸಿಗಲಿಲ್ಲ. ಇದರ ಪರಿಣಾಮವಾಗಿ ಜಿಲ್ಲಾ ಮಟ್ಟದ ನಿರ್ಣಯಗಳಲ್ಲಿ ಅವರ ಪಾತ್ರ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಎಂಬಂತಾಗಿರುವುದು ಸತ್ಯ ಅನ್ನುತ್ತಾರೆ. ಇನ್ನು ಬಿಡಿಸಿಸಿ ಚುನಾವಣೆಯ ಎಫೆಕ್ಟು. ಸವದಿ ಅವರ ರಾಜಕೀಯ ಬಲವೇ ಸಹಕಾರಿ ಕ್ಷೇತ್ರ. ಬಿಡಿಸಿಸಿ ಬ್ಯಾಂಕ್ ಸೇರಿದಂತೆ ಪಿಎಸ್ ಹಾಗೂ ಇನ್ನಿತರ ಸಹಕಾರಿ ಸಂಸ್ಥೆಗಳ ಮೂಲಕ ಅವರು ಜಿಲ್ಲೆಯಲ್ಲಿ ಬಿಗಿ ಹಿಡಿತ ಹೊಂದಿದ್ರು. ಆದರೆ ಇತ್ತೀಚೆಗೆ ನಡೆದಂತಹ ಬಿಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಸವದಿ ಅವರು ಪ್ರತ್ಯೇಕ ಬಣವಾಗಿ ಗುರುತಿಸಿಕೊಂಡಿದ್ದರಿಂದಲೇ ಅವರನ್ನು ಹಣೆಯುವ ಪ್ರಯತ್ನಗಳು ಆರಂಭ ಆದವು. ಬಿಡಿಸಿಸಿ ಬ್ಯಾಂಕಿನ ಆಡಳಿತ ನಿರ್ಣಯಗಳಲ್ಲಿ ಹಿಡಿತ ಸಡಿಲಗೊಳ್ಳುತ್ತಿದ್ದಂತೆ ಅವರ ರಾಜಕೀಯ ಪ್ರಭಾವವನ್ನು ಕೂಡ ಹಂತ ಹಂತವಾಗಿ ಕುಗ್ಗಿಸಲಾಗುತ್ತಿದೆ. ಅಥಣಿ ಬಿಡಿಸಿಸಿ ಬ್ಯಾಂಕ್ ಮ್ಯಾನೇಜರ್ ವರ್ಗಾವಣೆ ಹಾಗೂ ಅಪೆಕ್ಸ್ ಬ್ಯಾಂಕಿಗೆ ರಾಹುಲ್ ಜೊತೆಗೆ ಜಾರಕಿಹೊಳಿ ನಾಮನಿರ್ದೇಶನವು ಇದೆಲ್ಲದರ ಭಾಗವಾಗಿದೆ ಎನ್ನುವ ಅಭಿಪ್ರಾಯಗಳು ಕೂಡ ವ್ಯಕ್ತವಾಗಿತ್ತು. ಒಂದು ಕಡೆ ಧಿಕ್ಕಾರ, ಇನ್ನೊಂದು ಕಡೆ ಜೈಕಾರ. ಕಾಂಗ್ರೆಸ್ನಲ್ಲಿ ಸಂಪುಟ ವಿಸ್ತರಣೆ ಚರ್ಚೆಗಳು ಜೋರಾಗಿರುವ ನಡುವೆಯೇ ಬಿಡಿಸಿಸಿ ಬ್ಯಾಂಕ್ ನೌಕರರ ಸಂಘದ ಅಧ್ಯಕ್ಷರ ಮೇಲೆ ಲಕ್ಷ್ಮಣ ಸವದಿ ಹಾಗೂ ಅವರ ಪುತ್ರ ಹಲ್ಲೆ ನಡೆಸಿದ್ದಾರೆ ಎನ್ನಲಾದ ಪ್ರಕರಣ ನಾನಾ ವಿಶ್ಲೇಷಣೆಗೆ ಕಾರಣವಾಗಿತ್ತು. ಇದು ಮೇಲ್ನೋಟಕ್ಕೆ ಬಿಡಿಸಿಸಿ ಬ್ಯಾಂಕಿಗೆ ಸೀಮಿತ ಎಂಬಂತೆ ಕಂಡರೂ ಕೂಡ ಇದರ ಹಿಂದಿನ ರಾಜಕೀಯ ಲೆಕ್ಕಾಚಾರ ದೊಡ್ಡದೇ ಇತ್ತು. ಹೀಗಾಗಿಯೇ ಬಿಡಿಸಿಸಿ ಬ್ಯಾಂಕ್ ನೌಕರರೇ ಸ್ಪಷ್ಟ ವಿಭಜನೆಗೆ ಕಾಣಿಸಿಕೊಂಡಿದೆ. ಒಂದು ವರ್ಗದ ನೌಕರರು ಸವದಿ ಅವರ ವಿರುದ್ಧ ಬೆಳಗಾವಿಯಲ್ಲಿ ನಿಂತು ಧಿಕ್ಕಾರ ಕೂಗಿದ್ರೆ, ಇನ್ನು ಕೆಲವರು ಅಥಣಿಯಲ್ಲಿರುವ ಸವದಿಯವರ ಪರವಾಗಿ ನಿಂತು ಜೈಕಾರವನ್ನು ಕೂಗೋದಕ್ಕೆ ಶುರು ಮಾಡ್ಕೊಂಡ್ರು. ಇದು ನಮ್ಮ ನಾಯಕರನ್ನ ತಾಲೂಕಿಗೆ ಸೀಮಿತಗೊಳಿಸುವ ರಾಜಕೀಯ ಷಡ್ಯಂತ್ರ ಎಂದು ಆರೋಪ ಮಾಡುತ್ತಿರುವುದು ವಿವಾದವನ್ನ ಮತ್ತೊಂದು ಆಯಾಮಕ್ಕೆ ದೂಡಿತ್ತು. ಈ ಬಗ್ಗೆ ಪ್ರತಿಕ್ರಿಯಿಸಿದ ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕರೊಬ್ಬರು, ಮತ್ತೊಬ್ಬರ ಷಡ್ಯಂತ್ರ ಎನ್ನಲು ನೌಕರರ ಸಂಘದ ಅಧ್ಯಕ್ಷರ ಮೇಲೆ ಹಲ್ಲೆ ಮಾಡಲು ವಿರೋಧಿಗಳೇ ಹೇಳಿದ್ರ, ತಾವೇ ಹಲ್ಲೆ ಮಾಡಿ ಮತ್ತೊಬ್ಬರತ್ತ ಬೊಟ್ಟು ಮಾಡುವುದು ಎಷ್ಟು ಸರಿ ಎಂದು ಕೂಡ ಆರೋಪ ಮಾಡಿದರು. ಇನ್ನು ನನ್ನ ವಿರುದ್ಧ ಷಡ್ಯಂತ್ರ ಮಾಡುತ್ತಿರುವುದು ಓಪನ್ ಸೀಕ್ರೆಟ್, ಅದರಲ್ಲಿ ಎರಡು ಮಾತಿಲ್ಲ. ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಮಂತ್ರಿ ಸ್ಥಾನ ತಪ್ಪಿಸುವ ಹುನ್ನಾರವು ಇದಾಗಿರಬಹುದು. ಜಿಲ್ಲೆಯ ಇನ್ನಿತರ ಬೆಂಬಲಿಗ ಶಾಸಕರು ನನ್ನ ಪರ ಮಾತನಾಡುತ್ತಿಲ್ಲ ಎನ್ನುವುದರ ಬಗ್ಗೆ ತಲೆ ಕೆಡಿಸಿಕೊಳ್ಳುವುದಿಲ್ಲ. ನನ್ನೊಂದಿಗೆ ಜನರಿದ್ದಾರೆ, ಜನರೊಂದಿಗೆ ನಾನು ಇರುತ್ತೇನೆ ಎಂದಿದ್ದಾರೆ ಲಕ್ಷ್ಮಣ ಸವದಿ. ಒಟ್ಟಾರೆ ಬಿಜೆಪಿಯಿಂದ ಕಾಂಗ್ರೆಸ್ಸಿಗೆ ಬಂದು ಒಂಟಿಯಾಗಿ ಬಿಟ್ರಾ
ಲಕ್ಷ್ಮಣ ಸವದಿ ಎನ್ನುವಂಥ ಪ್ರಶ್ನೆಗಳು ಈ ಕ್ಷಣದವರೆಗೂ ಕೂಡ ಕಾಡುತ್ತಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.